ಡ್ಯಾಂ ಅಂಗಳದಲ್ಲಿ ಇತಿಹಾಸ ಸೃಷ್ಟಿಗೆ ಕ್ಷಣಗಣನೆ 73 ವರ್ಷಗಳ ಬಳಿಕ ಇತಿಹಾಸ ನಿರ್ಮಾಣವಾಗ್ತಾ ಇದೆ. ಇವತ್ತು ಒಂದೇ ವೇದಿಕೆಯಲ್ಲಿ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಇರಲಿದ್ದಾರೆ. ಟಿಬಿ ಡ್ಯಾಂಗೆ ಸಂಬಂಧಪಟ್ಟಂತೆ ಹೊಸ ಇತಿಹಾಸ, ಟಿಬಿ ಡ್ಯಾಂನ ಹೊಸ ಗೇಟ್ಗಳ ಉದ್ಘಾಟನೆಗೆ ಕೌಂಟ್ ಡೌನ್. ಇನ್ನು ಈ ಹಿಂದೆ ಗೇಟ್ ನಂಬರ್ 19 ಕೊಚ್ಚಿಕೊಂಡು ಹೋದಂತಹ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಕುರಿತಾದ ಅಭಿಯಾನವನ್ನ ಮಾಡಿತ್ತು. ಆನಂತರ ಅದಕ್ಕೆ ಅವತ್ತಿನ ಜಲಸಂಪನ್ಮೂಲ ಖಾತೆ ಹೊಂದಿದ್ದಂತಹ ಡಿಕೆ ಶಿವಕುಮಾರ್ ಅವರು ಸ್ಪಂದಿಸಿದ್ರು. ಆನಂತರ ಟಿಬಿ ಡ್ಯಾಂನ ಗೇಟ್ಗಳ ಮರು ನಿರ್ಮಾಣದ ಕಾರ್ಯವನ್ನ ಸರ್ಕಾರ ಕೈಗೆತ್ತಿಕೊಂಡಿತ್ತು. ಇದೀಗ 73 ವರ್ಷಗಳ ಬಳಿಕ ಟಿಬಿ ಡ್ಯಾಂ ವಿಚಾರದಲ್ಲಿ ಬೃಹತ್ ಇತಿಹಾಸ ಸೃಷ್ಟಿಯಾಗಲಿದೆ. ಕಂಡು ಕೇಳರಿಯದಂತಹ ಒಂದು ಕಾರ್ಯಕ್ರಮ ಟಿಬಿ ಡ್ಯಾಂ ಹತ್ರ ನಡೀತಾ ಇದೆ. ಕೊಪ್ಪಳದ ಮುನಿರಾಬಾದ್ ಬಳಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ. ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಕರ್ನಾಟಕ 3 ರಾಜ್ಯಗಳಿಗೆ ತುಂಗಭದ್ರಾ ನೀರು ಏನು ಹರಿಯುತ್ತೆ, ಈ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಆಗಮಿಸಿ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಉಪಸ್ಥಿತರಿರ್ತಾ ಇದ್ದಾರೆ. ಹೊಸ ಗೇಟ್ಗಳು, ಹೊಸ ಚೈನ್ಗಳು ಎಲ್ಲವೂ ಕೂಡ ಟಿಬಿ ಡ್ಯಾಂಗೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭವಾಗಲಿದೆ. ಒಂದೇ ವೇದಿಕೆಯಲ್ಲಿ 3 ರಾಜ್ಯಗಳ ಸಿಎಂಗಳು ತುಂಗಭದ್ರಾ ಡ್ಯಾಂನ ಬುಡದಲ್ಲಿಯೇ ನಡೀತಾ ಇರತಕ್ಕಂಥ ಕಾರ್ಯಕ್ರಮ, ಕೊಪ್ಪಳದ ಮುನಿರಾಬಾದ್ನಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ.